ಈಗ ಸದ್ಯಕ್ಕೆ ಇರೋದು ಪಾರ್ಟ್ 2ನ ಟ್ರೆಂಡ್. ಯಾವುದಾದ್ರೂ ಸಿನಿಮಾ ಚೆನ್ನಾಗಿ ರೀಚ್ ಆಯಿತು ಅಂದರೆ ಅದಕ್ಕೆ ಪಾರ್ಟ್ 2 ಮಾಡೋದು. ಅದರಲ್ಲಿ ವರ್ಕ್ ಆಗಿರೋ ಸಿನಿಮಾಗಳು ಇದ್ದಾವೆ, ವರ್ಕ್ ಆಗದೇ ಇರೋ ಸಿನಿಮಾಗಳು ಇದ್ದಾವೆ. ವರ್ಕ್ ಆಗಿರೋದು KGF, ಪುಷ್ಪ, ಬಾಹುಬಲಿ, ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಆದರೆ ಪಾರ್ಟ್ 2 ಮಾಡಿ ಸಕ್ಸಸ್ ಕಾಣದೇ ಇರೋ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಆಲ್ಮೋಸ್ಟ್ 50 ವಿಡಿಯೋ ಈ ಚಾನಲಿಂದ ಬಂದಿದೆ. ದಯವಿಟ್ಟು ಚಾನಲ್ಗೆ ವಿಸಿಟ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗಾಗತ್ತೆ. ವಿಡಿಯೋ ವಿಚಾರಕ್ಕೆ ಬಂದರೆ ನಂಬರ್ 1 ಮುಂಗಾರು ಮಳೆ. ಈ ಸಿನಿಮಾ ಇಂಡಸ್ಟ್ರಿ ಹಿಟ್. ಇಂಥ ಸಿನಿಮಾ ಟೈಟಲ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಬರ್ತಾ ಇದೆ ಅಂದರೆ ಜನರಿಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಲಿಲ್ಲ, ಮೂವಿ ಫೇಲ್ ಆಯಿತು. ಈ ಸಿನಿಮಾಗೆ ಈ ಟೈಟಲ್ ಇಡೋದು ಬಿಟ್ಟು ಬೇರೆ ಟೈಟಲ್ ಇಟ್ಟಿದ್ರೆ ವರ್ಕ್ ಆಗ್ತಿತ್ತೇನೋ. ಮತ್ತೆ ಮುಂಗಾರು ಮಳೆನ ಡೈರೆಕ್ಟ್ ಮಾಡಿರೋದು ಯೋಗರಾಜ್ ಭಟ್ ಅವರು, ಈ ಸಿನಿಮಾನ ಶಶಾಂಕ್ ಅವರು. ಆ ಸಿನಿಮಾಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ಹೀಗೆ ಇನ್ನು ಸುಮಾರು ಫ್ಯಾಕ್ಟರಿಂದ ಮೂವಿ ಫೇಲ್ ಆಯಿತು. ನಂಬರ್ 2 ಕೆಂಪೇಗೌಡ. ಈ ಸಿನಿಮಾ ಸುದೀಪ್ ಅವರು ಆ್ಯಕ್ಟ್ ಮಾಡಿರೋದು. ಬಟ್ ಕೆಂಪೇಗೌಡ 2 ಅಂತ ಇನ್ನೊಂದು ಸಿನಿಮಾ ಬಂತು, ಕೋಮಲ್ ಅವರು ಆ್ಯಕ್ಟ್ ಮಾಡಿರೋದು. ಆ ಸಿನಿಮಾ ಕೂಡ ಹಿಟ್ ಆಗಲಿಲ್ಲ. ನಂಬರ್ 3 ಕೋಟಿಗೊಬ್ಬ. ಈ ಸಿನಿಮಾ ತುಂಬ ಚೆನ್ನಾಗಿದೆ, ನನಗೆ ಪರ್ಸನಲಿ ತುಂಬ ಇಷ್ಟ. ಅದರಲ್ಲಿ ಸುದೀಪ್ ಅವರು ಮಾಡಿರೋ ಪರ್ಫಾರ್ಮೆನ್ಸ್, 2 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ತುಂಬ ವರ್ಕ್ ಆಗಿತ್ತು. ಆದರೆ ಇದಕ್ಕೆ ಸೀಕ್ವೆಲ್ ಬಂತು, ಹಿಟ್ ಆಗಲಿಲ್ಲ. ಯಾಕೆ? ಕೋಟಿಗೊಬ್ಬ 2 ಸಿನಿಮಾದಲ್ಲಿ ಸತ್ಯ ಶಿವ ಸೇಮ್ ಪರ್ಸನ್. ಇಲ್ಲಿ ಕೆಲವೊಂದು ಮೈಂಡ್ ಗೇಮ್ಸ್ ಇತ್ತು. ಪೊಲೀಸ್ಗೂ ಹಾಗೂ ಶಿವ ಕ್ಯಾರೆಕ್ಟರ್ಗೂ ಒಂದೊಳ್ಳೆ ಕ್ಯಾಟ್ ಆ್ಯಂಡ್ ಮೌಸ್ ಥರ ಚೆನ್ನಾಗಿತ್ತು. ಜನ ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ರು. ಆದರೆ ಕೋಟಿಗೊಬ್ಬ 3ಯಲ್ಲಿ ಅವರು ಒಬ್ರಲ್ಲ ಇಬ್ರು ಅಂದಿದ್ದು ಅಷ್ಟು ಕನೆಕ್ಟ್ ಆಗ್ಲಿಲ್ವೇನೋ. ಆ ಬ್ಯಾಕ್ ಸ್ಟೋರಿ ವರ್ಕ್ ಆಗಲಿಲ್ಲ ಅಂತ ಅನಿಸ್ತು. ನಂಬರ್ 4 ಬಜರಂಗಿ 2. ಬಜರಂಗಿ ಪಾರ್ಟ್ 1 ಸಿನಿಮಾ ಹಿಟ್ ಆಗಿತ್ತು. ಆದರೆ ಡ್ಯೂ ಟು ವೇರಿಯಸ್ ರೀಸನ್ಸ್ ಬಜರಂಗಿ 2 ಅನ್ಕೊಂಡಿದ್ದ ರೇಂಜ್ಗೆ ಹಿಟ್ ಆಗಲಿಲ್ಲ. ನಂಬರ್ 5 ಗಾಳಿಪಟ 2. ಇದು ಹಿಟ್ ಆಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಪಾರ್ಟ್ 1 ಥರ ಸಿನಿಮಾ ಬರಬೇಕು ಅಂದರೆ ಅದು ಈಗ ಯೋಗರಾಜ್ ಭಟ್ ಅವರು ಮಾಡಬೇಕು ಅಂದರೂ ಆಗಲ್ವೇನೋ ಅಂತ ಅನಿಸುತ್ತೆ. ಯಾಕಂದರೆ ಅದರ ಕ್ರೇಜ್ ಹಂಗಿದೆ. ಗಾಳಿಪಟ 2 ಒಂದು ರೇಂಜ್ಗೆ ಹಿಟ್ ಆಗಲಿಲ್ಲ ಅಂದರೂ ತಕ್ಕ ಮಟ್ಟಿಗೆ ರೀಚ್ ಆಯಿತು. ನಂಬರ್ 6 ಸಂಜು ವೆಟ್ಸ್ ಗೀತಾ. ಈ ಸಿನಿಮಾ ಹಾಗೂ ಈ ಸಿನಿಮಾದ ಹಾಡು ಈಗಲೂ ಫೇಮಸ್. ಆದರೆ ಇದಕ್ಕೆ ಸೀಕ್ವೆಲ್ ಬಂತು, ಯಾವಾಗ ಬಂತು ಯಾವಾಗ ಹೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಮತ್ತು ಈ ಸಿನಿಮಾ ಮತ್ತೆ ರಿಲೀಸ್ ಆಗುತ್ತಂತೆ 20 ನಿಮಿಷ ಎಕ್ಸ್ಟ್ರಾ ಫುಟೇಜ್ ಜೊತೆ. ನಂಬರ್ 7 ಜೋಗಯ್ಯ. ಇದೇನು ಪಾರ್ಟ್ 2 ಅಂತಲ್ಲ, ಆದರೆ ಜೋಗಿ ಅನ್ನೋ ಹೆಸರಿಗೆ ರೀಚ್ ಇದೆ, ಹೆಲ್ಪ್ ಆಗತ್ತೆ ಅನ್ಕೊಂಡ್ರು. ಆದರೆ ಈ ಸಿನಿಮಾ ಕೂಡ ಹಿಟ್ ಆಗಲಿಲ್ಲ. ನಂಬರ್ 8 ಕರಿಯಾ 2. ಕರಿಯಾ ದರ್ಶನ್ ಅವ್ರು ಆ್ಯಕ್ಟ್ ಮಾಡಿರೋದು. ಆ ಸಿನಿಮಾದ ರೇಂಜೇ ಬೇರೆ. ಆದರೆ ಈ ಹೆಸರು ಹಿಡ್ಕೊಂಡು ಬಂದ ಸಿನಿಮಾ ಹಿಟ್ ಆಗಲಿಲ್ಲ. ಹೀಗೆ ನೋಡಿ, ಒಂದು ಸಿನಿಮಾ ಹಿಟ್ ಆಯಿತು ಅಂದರೆ ಆ ಹೆಸರಿಂದ ಅಥವಾ ಪಾರ್ಟ್ 2 ಮಾಡೋದ್ರಿಂದ ಸಿನಿಮಾ ಹಿಟ್ ಆಗಲ್ಲ. ಸಿನಿಮಾದಲ್ಲಿ ಕಂಟೆಂಟ್ ಮತ್ತು ಅದು ಆಡಿಯನ್ಸ್ಗೆ ಇಷ್ಟ ಆದರೆ ಮಾತ್ರ ಹಿಟ್ ಆಗುತ್ತೆ. ಈಗ KGF, ಬಾಹುಬಲಿ, ಪುಷ್ಪ ಅವೆಲ್ಲ ಕತೆ ಅರ್ಧಕ್ಕೆ ಎಂಡ್ ಆಗಿತ್ತು. ಸೊ ಕನ್ಕ್ಲೂಡ್ ಮಾಡಬೇಕು, ಸಿನಿಮಾಗಳು ಬಂದವು, ಹಿಟ್ ಆಯಿತು. ಬಟ್ ಇಲ್ಲಿ ಅದಾಗಿಲ್ಲ. ಇದಿಷ್ಟು ಇವತ್ತಿನ ವಿಡಿಯೋ. ಕಂಟೆಂಟ್ ಇಷ್ಟ ಆದರೆ ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ವಿಡಿಯೋಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.